वरुणभक्ता च वीरशक्तद्विजस्तादवचिष्ट विघ्नेश क्षिप्र हेरम्बनामकः लक्ष्मीं गणपतिश्चैव महाविघ्नेश्वरस्तथा विजयः कल्पनृत्यस्याप्यूर्ध्वविघ्नेश उच्यते एकाक्षरो वरश्चैव त्रक्षरक्षप्रदायकः हरिद्राभ्यः चेकदन्तसुष्ठुदुर्गन्धनामकः ऋणमोचनको दुण्डुद्विमुखस्त्रिमुखस्ता सिंहयोगश्च दुर्गा च देवसङ्कटहरकः द्वात्रिंशद्विघ्नराजाख्याः तेषां ಜ್ಞಾನಮತೋಚ್ಯತೆ. ಎಲ್ಲ ರೆಡಿ. ಇಷ್ಟೇನಾ? ಯಾವುದೋ ಒಂದು ಮಿಸ್ ಆಗಿದೆಯಲ್ಲ. ಮಿಸ್? ಹಾ, ಹಣ್ಣಿದೆ, ವಿಳ್ಯದೆಲೆ, ಅಡಿಕೆ, ಕುಂಕುಮ, ರವೆ, ಕಡುಬು ಎಲ್ಲ ಇದೆಯಲ್ಲಪ್ಪ. ಇಲ್ಲ ಕಣ, ಗಣಪತಿಗೆ ಏನೋ ಒಂದು ಮುಖ್ಯವಾದದ್ದು ಅದಿಲ್ಲೇ ಇದೆ. ಯಾವಾಗ ನೋಡಿದ್ರು ತಿನ್ನೋಕ್ ನಾನು ಇಲ್ಲ ಬಹಳ ಶ್ರೇಷ್ಠ ಅನ್ಕೊಂಡಿದ್ದಲ್ಲ. ಅಮ್ಮ ಹಾ, ಕರೆಕ್ಟ್ ಕಣೆ. ಗಣಪತಿಗೆ ಶ್ರೇಷ್ಠವಾದದ್ದು ಗರ್ಕೆ. ಇನ್ನೇನು ಸುರೇಶ ಇಲ್ಲೇ ಅವನು ಸ್ನಾನ ಮಾಡ್ತಾರೆ. ಪೂಜೆ ಪ್ರೋಗ್ರಾಮ್ ಬಾಬಾ ಬಾಬಾ ಕೂತ್ಕೋ ಕೂತ್ಕೋ. ಚತುರ್ಥಿ ಮುಗಿಯೋದ್ರೊಳಗೆ ಪ್ರಾರಂಭ ಮಾಡಬೇಕು. ದೀಪಾಚು ದೀಪಾಚು. ಓಂ ಓಂ ವಿನಾಯಕಾಯ ನಮಃ, ಮುದ್ಗರಾಜಾಯ ನಮಃ, ಗೌರಿಪುತ್ರಾಯ ನಮಃ, ಗಣೇಶ್ವರಾಯ ನಮಃ, ಸ್ಕಂದಾಗ್ರಜಾಯ ನಮಃ, ಅವ್ಯಯಾಯ ನಮಃ, ಭೂತಾಯ ನಮಃ, ದಕ್ಷಾಧ್ಯಕ್ಷಾಯ ನಮಃ, ದ್ವಿಜಪ್ರಿಯಾಯ ನಮಃ, ಅಗ್ನಿಗರ್ಭಜಾಯ ನಮಃ, ದೃಷ್ಟಿಪ್ರದಾಯ ನಮಃ, ಓಂ ವಾಣಿ ಬಲಪ್ರದಾಯ ನಮಃ, ಸರಸ್ವತಿಪ್ರದಾಯ ನಮಃ, ಸರ್ವತನಯ ನಮಃ, ಗೌರಿ ತನುಜಾಯ ನಮಃ, ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ್ಯಾಯ ಸಾಧನಂ. ಓಂ ಮಹಾಗಣಾಧಿಪತಿಯೇ ನಮಃ. ಓಂ ಸರ್ವಸಿದ್ಧಿಪ್ರದಾಯ ನಮಃ. ಇನ್ನೇನಪ್ಪ, ಪೂಜೆ ಕಾರ್ಯಕ್ರಮ ಆಯ್ತಲ್ಲ, ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಇನ್ನೇನಪ್ಪ, ಭೋಜನ ಮಾಡೋದು. ಅಮ್ಮ ಬೆಳಗಿಂದ ಮಾಡಿರೋ ಅಡಿಗೆನೆಲ್ಲ ಸೇವಿಸೋದು. ಅದೇನಿದ್ರ ಆಮೇಲೆ ಏನ್ ಮಾತು? ಮೊದಲು ಪೂಜೆ ಪ್ರೋಗ್ರಾಮ್ ಕರೆಕ್ಟಾಗಿ ಮುಗಿಸಿ. ಇನ್ನೇನ್ ಬಾಕಿ ಇದೆಯೋ? ಅಪ್ಪ ಕರೆಕ್ಟಾಗಿ ಪೂಜೆ ಮುಗಿಸಿದ್ರಲ್ಲ. ಪೂಜೆ ಮುಗಿಸಿದ್ಮೇಲೆ ಏನೋ ಒಂದು ಮುಖ್ಯವಾದ ಕೆಲಸ ಮಾಡಬೇಕು. ಅದು ನೀವು ಮಾಡಿಲ್ಲ, ಜ್ಞಾಪಿಸ್ಕೊಳ್ಳಿ. ಏನ್ ಜ್ಞಾಪಿಸ್ಕೊಳ್ಳೋದಪ್ಪ, ಅಚ್ಚುಕಟ್ಟಾಗಿ ಪೂಜೆ ಮುಗ್ದೋಗಿದೆಯಲ್ಲ. ನೈವೇದ್ಯನೂ ಆಯ್ತಲ್ಲ. ತೀರ್ಥನು ಕೊಟ್ನಲ್ಲ. ಬರೀ ತೀರ್ಥ ಕೊಟ್ಬಿಟ್ರೆ ಸಾಕಾ? ಪ್ರಸಾದ ಬೇಡವಾ? ಕೃಷ್ಣ, ನೀನು ಪ್ರಸಾದ ಪ್ರಿಯ ಮೋದಕ ಪ್ರಿಯ ಅಂತ ನನಗೆ ಗೊತ್ತು ಕಣ. ಸುಶಿ ತಟ್ಟೆ ತಗೋ. ರಾಯರು ತಲೆ ಹೇಗೆ ಉಪಯೋಗಿಸ್ತಾರೆ ನೋಡ. ಇದು ಅಪ್ಪನ ಪಾಲು, ಇದು ಅಮ್ಮನ್ ಪಾಲು, ಇದು ಅಣ್ಣನ ಪಾಲು. ನನ್ ಪಾಲು. ನಮಗೂ ಉಳ್ತೋದು. ಒಂದೇನಪ್ಪ. ಆಯ್ತು, ಎಲ್ಲ ತಿನ್ನಪ್ಪ ನೀನೆ. ಸೂಪರ್ ಊಟ. ಅಮ್ಮ,
ಅಮ್ಮ ಅಡಿಗೆ ಮಾತ್ರ ಸಕ್ಕತ್ತಾಗಿತ್ತಮ್ಮ. ಇವನು ಏನಮ್ಮ 3 ಕಡುಬು ಒಬ್ಳೆ ತಿಂತಾನೆ. ಅದ್ ಮಾಮೂಲಿ ಅಲ್ವಾ. ಅದಿರ್ಲಿ, ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಕೃಷ್ಣ ಅಂತ್ಯಾಕ್ಷರಿ. ದಯವಿಟ್ಟು ಬೇಡ, ಕೇರಮ್ಮ ಸುಮ್ಮನೆ ಕುತ್ಕೊಳ್ಳಮ್ಮ. ಅಪ್ಪ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ನಿದ್ದೆ ಮಾಡು. ಅದನ್ನ ದಿನ ಮಾಡ್ತೀರಾ? ಈಗ ನೆಕ್ಸ್ಟ್ ಏನ್ ಡಿಸೈಡ್ ಮಾಡಿ ಬೇಗ. ಕೇರಮ್ಮ ಬೇಡ ಕಣ ಅಮ್ಮ, ಬೇಡಮ್ಮ. ಅಂತ್ಯಾಕ್ಷರಿ ಕೇರಂ ಅಂತ್ಯಾಕ್ಷರಿ. ನಾನ್ ಡಿಸೈಡ್ ಮಾಡ್ತೀನಿ. ಈಗ ಎಲ್ಲಾರು ಅವ್ರ ಟ್ಯಾಲೆಂಟ್ ಪ್ರತಿಭೆ ತೋರಿಸ್ಬೇಕು. ಓಕೆ, ಫಸ್ಟ್ ಅಮ್ಮ ನೀನು ಏನು ಟ್ಯಾಲೆಂಟ್ ತೋರಿಸು. ಅದೇ ಏನು ಏನೇನು ಹಾಡು ಹಾಡು. ಅವ ನೋಡು ಹಾಡು ಹಾಡು ಹಾಡು. ಒಂದ್ ಕೆಲಸ ಮಾಡಮ್ಮ, ಡ್ಯಾನ್ಸ್ ಮಾಡಮ್ಮ. ಆಗಲ್ಲ ತಾನೆ. ಹಾಡಾಡ್ತಾರೆ ಪ್ಲೀಸ್. ಮರಳು ಮಾಡಕ ಹೋಗಿ ಮರುಳು ಸಿದ್ಧನ ನಾರಿ ಮರುಳಾಗ್ಯಾಳೋ ಜಂಗಮಯ್ಯಾಗ. ಮರಳು ಮಾಡಕ ಹೋಗಿ ಮರುಳು ಸಿದ್ಧನ ನಾರಿ ಮರುಳಾಗ್ಯಾಳೋ ಜಂಗಮಯ್ಯಾಗ. ಕಿನ್ನರಿಯಾಗ್ಯಾಳೋ ಕೈಯಾಗ ಕುಣಿದಾಳೋ ಬಂಧಾಂಗ ಮೈಯಾಗ. ಆ ಆ ಆ ಸಾಕಪ್ಪ ಸಾಕಪ್ಪ. ಅಮ್ಮ ಈಗ ಒಂದ್ ವಿಷಯ ಏನ್ ಗೊತ್ತಾಗಿದ್ದು ಅಂದ್ರೆ, ನಮ್ಮಮ್ಮ ನಮ್ಮಪ್ಪನ್ ಮರಳು ಮಾಡಕ್ ಹೋಗಿ ಅವರೇ ಮರಳಾಗ್ಬಿಟ್ರು. ಈಗ ನೆಕ್ಸ್ಟ್ ನಮ್ಮ ಫಾದರ್, ಪ್ಲೀಸ್ ನಿಮ್ದೇನದು? ಲೋ, ನನಗೆ ವಯಸ್ಸಾಗಿದೆ ಕಣೋ, ನಾನೇನು ಸ್ಟ್ರೈನ್ ಮಾಡ್ಕೊಳಕ್ಕಾಗಲ್ಲ ಕಣೋ. ಅಪ್ಪ ನಾನು ಸ್ಟ್ರೈನ್ ಮಾಡ್ಕೊಳ್ಳೋದು ಏನಾರು ಮಾಡೋದು ಮಾಡ್ತೀನಪ್ಪ. ಓಕೆ ಓಕೆ ಓಕೆ, ಅದನ್ನೇ ಮಾಡಪ್ಪ. ಈಗ ನನ್ನ ಬುದ್ಧಿ ಉಪಯೋಗಿಸ್ ಮಾಡಿ. ನೀವ್ಯಾರು ಮಾಡಕ್ಕಾಗಲ್ಲ. ಸಾಧ್ಯನೇ ಇಲ್ಲ, ನಾನ್ ಮಾಡಲ್ಲ. ಓಕೆ ನೋಡಪ್ಪ, ಈಗ ನಂದು 2 ಕಣ್ಣು ನೇರವಾಗಿ ನೋಡ್ತಾ ಇದ್ದೀನಿ. ಈ ದೃಷ್ಟಿ ನೇರವಾಗಿದೆ ಅಲ್ವಾ? ಈಗ ಈ ಬಲಗಣ್ಣು ನೇರವಾಗಿ ಇರುತ್ತೆ, ಆದ್ರೆ ಈ ಎಡಗಣ್ಣು ಬಲಗಣ್ಣನ್ನು ನೋಡುತ್ತೆ. ನೋಡಿಗ ಹಾಗೆ ಈ ಎಡಗಣ್ಣು ನೇರವಾಗಿ ನೋಡ್ತಿರುತ್ತೆ, ಈ ಬಲಗಣ್ಣು ಇದನ್ನ ನೋಡುತ್ತೆ. ಸೂಪರ್ 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 ಸೂಪರ್. ರೀ 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 ಕಿಂಗ್ ಕಾಂಗ್ ಮಾಡ್ರಿ. ಏನ ಹಳೆದನ್ನೆಲ್ಲ ನೀವು ಪ್ಲೀಸ್ 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 ಹೇಳೋ. ಕಿಂಗ್ ಕಿಂಗ್ ಕಾಂಗ್ ತರನೇ ಮಾಡ್ತಾರೆ ಕಣಪ್ಪ. ಹಿಂಗೆಲ್ಲ ಮಾಡುತ್ತಾ? ಅಲ್ಲ ಅಲ್ಲ ಅಲ್ಲ, ನಮ್ದೊಂಥರ ಸ್ಪೆಷಲ್. ಸ್ಟಾರ್ ವಾರ್ಸ್ ಅಂತ ಪಿಕ್ಚರ್ ಎಲ್ಲ ಬಂದಿರೋದು. ಆ ಪಿಕ್ಚರ್ಲಿ ಈ ತರದ ಕ್ಯಾರೆಕ್ಟರ್ ಬರುತ್ತೆ, ಒಂದು ರೋಬೋಟ್ ಸ್ಟೈಲ್. ಓಕೆ ಓಕೆ. ಅಯ್ಯೋ ಸಾಕು ರೀ ಭಯ ಆಗುತ್ತೆ. ಸಾಕು ಸಾಕು. ಊಟ ಮಾಡಿದ್ದೀನಿ. ಸೂಪರ್ ಸೂಪರ್ ಸೂಪರ್. ಈಗ ಬ್ರದರ್ ನಿಮ್ದು. ನನಗೇನು ಬರಲ್ಲ ಕಾಣಲ್ಲ. ಅಲ್ಲೋ ಪ್ಲೀಸ್ ಪ್ಲೀಸ್, ಇವರೇ ಮಾಡಿದ್ದಾರೆ. ನೀನೇ ಮಾಡು. ನೋಡು, ಮಾತು ಬೇಡ, ಸುಮ್ನೆ ಶುರು ಮಾಡು. ಶುರು ಮಾಡು. ಈಗ ಉಪೇಂದ್ರ ತರ ಮಾಡಲ? ಓಕೆ ಓಕೆ. ರಕ್ತ ಕಣ್ಣಿಲ್ ಉಪೇಂದ್ರ ಡೈಲಾಗ್ ಹೇಳ್ತಾನಲ್ಲ, ಐ ಲೈಕ್ ಇಟ್ ಕಂತ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆಂಟ್. ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಚಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಮೋಹನ ಬಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಮಲೆಯಲ್ಲೊಂದು ನೆಲೆ ಕೊಟ್ಟರೆ ನೀ ಅಬಲೆಯಲ್ಲ ಕಾಂತ. ಡೈಲಾಗ್ ಏನೋ ಚೆನ್ನಾಗಿದೆ, ಅದ್ರ ಜೊತೆ ನಮ್ದೊಂದು ಸಜೆಷನ್ ಇದೆ. ಇವ್ರೇನಾದ್ರೂ ಅದೇ ರೇಂಜ್ ಕಾಂತೆ ನಿಂದೆ ಹೋದ್ರೆ ಕಟ್ ಮಾಡಿದ್ರೆ ಹಿಂಗೆ ಶುರುವಾಗಲಿ. ನಮ್ದು ಏನ್ ಮಾಡೋಣ? ಓಕೆ 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 ಓಕೆ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈಗ ನಾವು ನಮ್ಮ ಪ್ರತಿಭೆಯನ್ನ ತೋರಿಸ್ಬೇಕು ಅಲ್ವಾ? ಓಕೆ ಓಕೆ ಡನ್. ವಿಷಯ ಏನು ಅಂದ್ರೆ ಸಿಂಪಲ್ ಇಷ್ಟೇ. HM ನಾಯ್ಕ ಅಂತ ಒಬ್ರು ಸೈನ್ಯಾಧಿಪತಿ ಅಧಿಪತಿ ವಿಜಯನಗರದಲ್ಲಿ ಇದ್ರು. ವಿಜಯನಗರ ಸಾಮ್ರಾಜ್ಯನ ಯವನಿಯರು ಕಂಪ್ಲೀಟ್ ಆಗಿ ಹಾಳು ಮಾಡಿರ್ತಾರೆ. ಇದು ಆಕ್ಚುಲಿ HM ನಾಯ್ಕ ಅಂತಾನೆ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗ ನಮ್ ದೇಶನ ಏನಾದ್ರು ಹಾಳು ಮಾಡಿದ್ರೆ, ನಮ್ಮ ರಾಜ್ಯನ ನಾವು ನಮ್ಮ ದೇಶ ಅನ್ನೋ ರೇಂಜ್ ಪ್ರೀತಿಸ್ತಾ ಇದೀವಿ. ನಮ್ಮ ರಾಜ್ಯಕ್ಕೆ ಏನಾದ್ರೂ ತೊಂದರೆ ಆದ್ರೆ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದನ್ನ ಆ HM ನಾಯ್ಕ ಹೇಳಿದಾನೆ. ಅದ್ರ ಮಧ್ಯೆ ಆ ತಿರುವೆಂಕಟ ಅಂತ ಒಬ್ಬ ಮಂತ್ರಿನೂ ಬರ್ತಾನೆ, ಅದನ್ನ ಹೇಳ್ತೀನಿ. ಓಕೆ
ಆಯಿತಾಯಿತು. ಕನ್ನಡಿಗರು ಕೈ ಮುರಿದು ಕುಳಿತರು. ಯಾವ ನಗರವು ವಿಜಯ ವಿಖ್ಯಾತಗಳಿಂದ ಕೂಡಿದ್ದು ನೆರಹೊರೆಯ ಬಾದಶರ ಆಗಮನಕ್ಕೆ ದುರ್ಗಾಸ್ತಮವಾಗಿತ್ತು. ಯಾವ ನಗರವು ಹಿಂದೂಗಳ ತೋಳ್ಬಲಕ್ಕೆ ಒಲಿದು ವಿಜಯ ಮಾಲೆಯನ್ನು ಹಾಕಿ ರಾರಾಜಿಸುತ್ತಿತ್ತೋ, ಯಾವ ನಗರವು 3 ಮುಕ್ಕಾಲುಗಳಿಗೆ ಬಂಗಾರದ ಮಳೆಗರೆಯಲ್ಪಟ್ಟು ಆ ಕುಬೇರನ ಅರ್ಕಾವತಿಯನ್ನೇ ನಾಚಿಸುವಂತಿತ್ತೋ, ಯಾವ ನಗರವು ಪಿತೃವಿನಂತೆ ಪರ್ವತನಿಂದಲೋ ತಾಯಿಯಂತೆ ತಾಳಿಕೋಟೆಯಿಂದಲೋ ರಚಿಸಲ್ಪಟ್ಟು ಕಡಲ ಗಣಪತಿ ಸಾತ್ವಿಕ ಉಗ್ರನರಸಿಂಹ ವಿರೂಪಾಕ್ಷಾದಿ ದಿವ್ಯಮಯ ದೇವಾಲಯದಿಂದ ಹೂಡಿ ಯಾತ್ರಿಕರ ದಿವ್ಯ ದ್ವೀಪವಾಗಿತ್ತು, ಅಂಥ ನಗರವು ಇಂದು ನಿರ್ಮಾನುಷವಾಗಿದೆ. ರಾಜ ಬೀದಿಗಳು ಸ್ಮಶಾನದಂತಾಗಿದೆ. ಹಿಂದೂಗಳ ಪವಿತ್ರವೆನಿಸಿದ ವಿಗ್ರಹಗಳು ಆ ದುರಾತ್ಮರಾದ ಯವನಿಯರ ಕೈಯಿಂದ ಮುರಿಯಲ್ಪಟ್ಟಿದೆ. ಅಯ್ಯೋ ಸರ್ವಶೂನ್ಯ! ನನ್ನ ಕಣ್ಣಾಲಿಗಳು ತಿರುಗುತ್ತಿವೆ, ನನ್ನ ಕೈಕಾಲುಗಳು ಕಂಪಿಸುತ್ತಿವೆ, ನನ್ನ ರಕ್ತವು ಕುದಿಯುತ್ತಿದೆ. ಹೆತ್ತ ತಾಯಿಯನ್ನೇ ಮೃತ್ಯುವಿಗೆ ತುತ್ತಾಗಿಸಿದೆಯಾ ಎಂದು ಅದು ಆ ಜಯವದು ನಗುತ್ತಿದೆ. ನಗುತ್ತಿರುವೆ ಚಮ್ಮ, ನಗು ನಗು. ನಿನಗಿದ್ದ ಕಿಚ್ಚೆದೆಯ ಬಿರುದು ಇನ್ನೇಕೆ? ಏನಿಲ್ಲ ಸಂಧ್ಯಾ, ಅದು ವಿಜಯ ನಗರದ ಸ್ಥಾಪನೆ, ಅದು ವಿಜಯ ನಗರದ ಏಳಿಗೆ, ಇದೋ ವಿಜಯ ನಗರದ ಸರ್ವನಾಶ. ಪ್ರಭುಗಳೇ, ಏಕೆ ಚುಚ್ಚಡಪಡಿಸುತ್ತಿದ್ದೀರಿ? ಬನ್ನಿ, ನಿಮ್ಮ ಪ್ರಿಯ ದೇವನಾದ ಆ ವಿರೂಪಾಕ್ಷನ ದರ್ಶನವನ್ನು ಮಾಡಿ ಬರೋಣ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಏನೆಂದೇ ತಿರುವೆಂಕಟ? ಮನೆ ಹತ್ರ ಹೋಗ್ಬೇಕು ಅಂತ ಹೇಳಿ ವಿರೂಪಾಕ್ಷನ ದರ್ಶನವೇ? ಆಗಿದೆ, ಬಾತಿ. ಇನ್ನೇಕೆ ತಿರುವೆಂಕಟ ಆ ವಿರೂಪಾಕ್ಷನ ದರ್ಶನ? ಪ್ರಭುಗಳೇ, ವಿರೂಪಾಕ್ಷನ ಪ್ರಿಯ ಭಕ್ತರಾದ ನೀವು ಆ ಸ್ವಾಮಿ ದರ್ಶನವನ್ನು ಒಲ್ಲೆ ಎನ್ನುತ್ತಿದ್ದೇರೆ. ಇಲ್ಲ ತಿರುವೆಂಕಟ, ಇಲ್ಲ. ದೇವರನ್ನು ನಂಬಿ ಕೆಟ್ಟೆವು, ಕಟ್ಟ ಕಡೆಗೆ ನೆಟ್ಟ ಪ್ರತಿಮೆಗಳಂತಾದೆವು. ಏಕೆ ದೇವ? ನಮ್ಮ ಸೇವೆ ತಮಗೆ ರುಚಿಸಲಿಲ್ಲವೇ? ಹಿಂದೂಗಳ ಪ್ರಿಯ ಭಕ್ತನಿಸಿದ ನಿಮಗೆ ಹಿಂದೂಗಳ ತಲೆಗಳು ರಕ್ತಪಾತದಲ್ಲಿ ಬಿದ್ದು ತೆರೆತಿರುವುದನ್ನು ನೋಡಿ ಕರುಣೆ ಬರಲಿಲ್ಲವೇ? ಗೋಹತ್ಯೆ ಮಾಡಿದವನು ರಾಜ್ಯವಾಳಿದನು, ಗೋಪೂಜೆ ಮಾಡಿದವನು ರಾಜ್ಯ ಕಳೆದುಕೊಂಡನು. ಇಲ್ಲ ದೇವ, ಇಲ್ಲ. ನನ್ನ ತಾಯಿ ಭುವನೇಶ್ವರಿ ಸೆರಗಿಗೆ ಕೈಯಾಕಿ ಅವಳನ್ನು ನಡು ಬೀದಿಗೆ ತಂದು ನಿಲ್ಲಿಸಿದ ಆ ದುರಾತ್ಮರಾದ ಯವನಿಯರ ತಲೆಗಳನ್ನು ಚಂಡಾಡದೆ ನಾನು ಬಿಡುವುದಿಲ್ಲ. ಇದು ಆ ತಾಯಿ ಭುವನೇಶ್ವರಿ ನಾಡು. ಕೃಷ್ಣ, ಕೃಷ್ಣ, ನಿನ್ನಲ್ಲಿ ನಿಜವಾದ ದೇಶ ಪ್ರೇಮ ಇದೆ ಕಣ, ನಿಜವಾದ ದೇಶ. ಕೃಷ್ಣ, ಕೃಷ್ಣ, ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ ಸಂಧ್ಯಾ, ಗಣಪತಿ ಹಬ್ಬ ಹತ್ರ ಬಂತಲ್ಲ, ಹಾಗೆ ಅಪ್ಪ ಅಮ್ಮನೆಲ್ಲ ನೆನೆಸ್ಕೋತಾ ಇದ್ದೆ ಅಷ್ಟೇ. ಬೇಜಾರು ಮಾಡ್ಕೋಬೇಡ. ಈ ಗಣಪತಿ ಹಬ್ಬದೊಳಗಾದ್ರೂ ನಮ್ಗೇನಾದ್ರೂ ಒಳ್ಳೇದಾಗೇ ಆಗತ್ತೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮೇಷ್ಟ್ರ ಮನೆ ಹತ್ರ ಹೋಗ್ಬೇಕು ಅಂತ ಹೇಳ್ತಿದ್ದೆ. ತಿಂಡಿ ರೆಡಿ ಆಗಿದೆ, ಬಾತೀನಿ.